ನೀವೇನಾದರೂ ಸಮೋಸ, ಜಿಲೇಬಿ, ಪಕೋಡ, ವಡಾಪಾವ್ ಮತ್ತು ಬಿಸ್ಕಟ್ ಪ್ರಿಯರಾಗಿದ್ದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಒಂದು ಕಾದಿದೆ. ಸಮೋಸ, ಜಿಲೇಬಿ, ಪಕೋಡ, ವಡಾಪಾವ್ ಮತ್ತು ಬಿಸ್ಕಟ್ ತಿಂದರೆ ಅಪಾಯ ಅಂತೆ. ಹೀಗಂತ ನಾವು ಹೇಳ್ತಿಲ್ಲ, ಕೇಂದ್ರ ಸರ್ಕಾರ ಹೌದು ತಿಂಡಿಗಳ ಬಗ್ಗೆ ಜನರಿಗೆ ಅದರ ಆರೋಗ್ಯ ಸಮಸ್ಯೆಗಳನ್ನು ತಿಳಿಸಬೇಕೆಂಬ ಕಾರಣದಿಂದ ಶೀಘ್ರದಲ್ಲೇ ಸಿಗರೇಟ್ ರೀತಿಯ ಆರೋಗ್ಯ ಅಲರ್ಟ್ಗಳನ್ನು ನೀಡಲಿದೆ. ಹೀಗೆ ತಂಬಾಕು ಉತ್ಪನ್ನಗಳ ಮೇಲೆ ಆರೋಗ್ಯಕ್ಕೆ ಅಪಾಯಕಾರಿ ಎಂಬ ಅಲರ್ಟ್ ಇರುತ್ತದೆಯೋ ಅದೇ ರೀತಿ ಈ ಎಲ್ಲ ತಿಂಡಿಗಳ ಬಗ್ಗೆ ಸರ್ಕಾರಿ ಕ್ಯಾಂಟೀನ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಎಚ್ಚರಿಕೆಯ ಫಲಕಗಳನ್ನು ಹಾಕುವುದು ಕಡ್ಡಾಯ ಎಂದು ಭಾರತ ಸರ್ಕಾರ ಆದೇಶಿಸಿರುವಂಥದ್ದು. ಈ ಆಹಾರಗಳಲ್ಲಿ ಎಣ್ಣೆ, ಸಕ್ಕರೆ ಮತ್ತು ಟ್ರಾನ್ಸ್ ಕೊಬ್ಬಿನ ಹೆಚ್ಚಿನ ಮಟ್ಟದಲ್ಲಿ ಬಳಕೆಯಾಗಿರುತ್ತೆ. ಹೀಗಾಗಿ ಈ ಒಂದು ಅಭಿಯಾನವನ್ನು ಮೊದಲು ನಾಗ್ಪುರದಲ್ಲಿ ಪ್ರಾರಂಭಿಸಲಾಗಿತ್ತು. ನಾಗ್ಪುರ AIIMS ಆರಂಭಿಕ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕ್ಯಾಂಪಸ್ನಲ್ಲಿರುವಂಥ ಕೆಫೆಟೇರಿಯಾಗಳು ಮತ್ತು ಸಾರ್ವಜನಿಕ ಊಟದ ಸ್ಥಳಗಳು, ಫುಡ್ ಕೌಂಟರ್ಗಳ ಪಕ್ಕದಲ್ಲಿ ಈ ಎಚ್ಚರಿಕೆ ಫಲಕಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಇನ್ನು ವಾರ್ನಿಂಗ್ ಬೋರ್ಡಲ್ಲಿ ಏನೆಲ್ಲ ಕಡ್ಡಾಯವಾಗಿದೆ? ತಂಬಾಕು ಉತ್ಪನ್ನಗಳ ಮೇಲೆ ಇರುವಂಥ ಎಚ್ಚರಿಕೆಯ ಸಂದೇಶ, ಸರ್ಕಾರಿ ಕ್ಯಾಂಟೀನ್, ರೆಸ್ಟೋರೆಂಟ್ಗಳ ವಾರ್ನಿಂಗ್ ಬೋರ್ಡ್ ಎಚ್ಚರಿಕೆಯ ಫಲಕವನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿರುವಂಥದ್ದು. ಎಣ್ಣೆ, ಸಕ್ಕರೆ, ಟ್ರಾನ್ಸ್ ಕೊಬ್ಬಿನ ಹೆಚ್ಚಿನ ಮಟ್ಟದಲ್ಲಿ ಬಳಕೆಯಾಗಿರುತ್ತೆ. ಇವುಗಳಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ. ವಾರ್ನಿಂಗ್ ಬೋರ್ಡ್ ಅಳವಡಿಕೆ ಕಡ್ಡಾಯ. ನಾಗ್ಪುರದಲ್ಲಿ ಪ್ರಾಯೋಗಿಕವಾಗಿ ಆರಂಭವಾಗಿತ್ತು. ನಾಗಪುರದ ಸರ್ಕಾರಿ ಕ್ಯಾಂಟೀನ್, ಕೆಫೆಟೇರಿಯಾಗಳಲ್ಲಿ ಆರಂಭಿಸಲಾಗಿದೆ.